ಸರ್ ನೀವು ಒಂದು ನಿಮಿಷ ಮಾತಾಡ್ಬೇಕು. ಈಗೆಲ್ಲ ಒಂದು 10 ಕಿಲೋಮೀಟ್ರು ಪಾದಯಾತ್ರೆ ಬಂದಿದ್ದೀವಿ ಸರ್. ಒಂದು 10 ಕಿಲೋಮೀಟ್ರ್ ಪಾದಯಾತ್ರೆ ಬಂದಿದೆ ಸರ್, ಕರ್ನಾಟಕ ಜನಶಕ್ತಿಯವರು. ಹಾಗೆಯೇ ತಾವು ನಾಡಿದ್ದು ಆಯ್ತು ಸರ್, ತಾವು 2:30 ಗಂಟೆಗೆ ಬರುವಂಥ 28ನೇ ತಾರೀಕು ಅವ್ರಿಗೆಲ್ಲ ತಿಳಿಸಿದ್ದೀನಿ. ತಾವು ಇಲ್ಲಿ ಬಂದು ಮಾತಾಡಿ ನಿಮ್ಮ ಸಮಸ್ಯೆಗೆ ಸ್ಪಂದಿಸ್ತೀವಿ ಅನ್ನೋ ಮಾತನ್ನು ಈ ಫೋನಿಗೆ ಮೈಕ್ ಇಡ್ತೀವಿ ಸರ್. ಅಲ್ಲ ಸರ್, ಫೋನಿಗೆ ಮೈಕ್ ಇಡ್ಬಿಡ್ತೀವಿ ಸರ್. ತಾವು ಒಂದು ಹೇಳ್ಬಿಡಿ ಸರ್, ಒಂದು ಅಪೀಲ್ ಮಾಡಿಬಿಡಿ ಸರ್. ಸರ್ ಎಲ್ಲ ಜನ ಇದ್ದಾರೆ ಸರ್, ಕೇಳಿಸ್ಕೊಡ್ತೀವಿ ಸರ್. ಎಲ್ಲರಿಗೆ ನಮಸ್ಕಾರಗಳು. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಬೇರೆ ಬೇರೆ ಕಡೆ ಮಾನವ ಪ್ರಾಣಿ ಸಂಘರ್ಷ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಇದು ಬಹಳ ಆತಂಕದ ಒಂದು ಸಂಗತಿ ಆಗಿದೆ. ಮನುಷ್ಯರ ಜೀವ ಅತ್ಯಮೂಲ್ಯವಾದಂಥದ್ದು. ಜೀವಕ್ಕೆ ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ. ಜೀವ ರಕ್ಷಣೆ ಮಾಡುವಂಥದ್ದು ನಮಗೆ ಕರ್ತವ್ಯವಾಗಿದೆ. ಇವತ್ತು ಇದೆಲ್ಲ ವಿಷಯ ನನ್ನ ಗಮನಕ್ಕೆ ಬಂದಿದೆ. ನಿಮ್ ಜೊತೆಲಿ ನಾವೆಲ್ಲ ಇದ್ದೀವಿ. ನೀವು ನೋವಿನಲ್ಲೂ ನಾವೆಲ್ಲ ಶಾಮೀಲಾಗಿದ್ದಾರೆ. ರಾಜೇಗೌಡರು ಮಾತಾಡಿದ್ದಾರೆ, ಅಶೋಕ್ ಅವರು ಮಾತಾಡಿದ್ದಾರೆ. ನಾನು 28ನೇ ತಾರೀಕಿಗೆ ಬರ್ತೀನಿ. ಮಧ್ಯಾಹ್ನ ಅಧಿಕಾರಿಗಳಿಗೆ ಕರ್ಕೊಂಡು ಬರ್ತೀನಿ. ತಮ್ಮ ಜೊತೆ ಸಮಾಲೋಚನೆ ಮಾಡ್ತೀನಿ. ಏನೇನು ಸರ್ಕಾರ ವತಿಯಿಂದ ಇಲಾಖೆ ವತಿಯಿಂದ ಕ್ರಮ ಕೈಗೊಳ್ಳಬೇಕಾಗಿದೆ ಅವೆಲ್ಲವನ್ನು ಕ್ರಮ ಕೈಗೊಳ್ತೀವಿ ಅನ್ನೋ ಮಾತಾಡಿ ಅದಕ್ಕೆ ಬರ್ತೀನಿ. ಥ್ಯಾಂಕ್ ಯು ಸರ್, ನಮಸ್ಕಾರ. ನೀವು ಹೇಳಿ. ಥ್ಯಾಂಕ್ ಯು ಸರ್. ಎಲ್ಲ ನಾಡಿದ್ದು ಹಾಗೆ ಒಂದು ಸಮಗ್ರವಾದಂಥ ಮಾತುಕತೆ ಆದರೆ ಭಾಳ ಒಳ್ಳೆಯದು. ಸಮಗ್ರವಾದಂಥ ವೈಜ್ಞಾನಿಕವಾದ ಮತ್ತು ಶಾಶ್ವತವಾದ ಪರಿಹಾರದ ಕಡೆ ಇದು ಮಲೆನಾಡು ಸಮಸ್ಯೆ ಇದೆ. ಥ್ಯಾಂಕ್ಸ್. ಆಯ್ತು, ಯಾವ ಸರ್ಕಾರದಲ್ಲಿ ಮಾಡಿದ್ರು?